ಯಾವುದೇ ಪ್ಯಾಟಿಗೆ ಹೋದರೂ ನಿಮಗೆ ಯಾವುದೇ ವಸ್ತು ಆದರೂ ಸ್ವೈಬೀದಲ್ಲೇ ಕಡಿಮೆ ರೇಟದಲ್ಲಿ ಸಿಗೋ ಸಾಧ್ಯತೆಗಳಿಲ್ಲ. ಈಗೇನಿದ್ರು ಎಲ್ಲ ಕಾರ್ಪೊರೇಟ್ ಲೆವೆಲದ ಜನರು ನಾವೆಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವರು ಅನ್ನುವಂಗೆ ಅಥವಾ ಕಾರ್ಪೊರೇಟ್ ಲೆವೆಲ್ದಲ್ಲಿ ನಾವು ಯಾರೂ ಇಲ್ಲ ಅನ್ನೋದು ನಾವೆಲ್ಲ ಗಮನಿಸಬೇಕಾಗ್ಯದ. ಈ ನೆಲೆಯಲ್ಲಿ ನಮ್ಮ ವಿರೋಧ ಪಕ್ಷ ಮತ್ತು ಜೊತೆಗೆ ಇಲ್ಲಿಯ ನಮ್ಮ ಸ್ನೇಹಿತ ಪಕ್ಷಗಳು ಅಂತಂದ್ರೆ ಈ ವಿರೋಧ ಪಕ್ಷ ಎರಡೂ ಕಡೆ ಈಗ ಏನು ಹೇಳಬೇಕು ಗೊತ್ತಾಗದಂಗಾಗಿದೆ. ಕರ್ನಾಟಕದಲ್ಲೇ ವಿರೋಧ ಪಕ್ಷ BJP ಅದ, ಸೆಂಟ್ರಲ್ದಲ್ಲಿ ವಿರೋಧ ಪಕ್ಷ ಇದು ನಮ್ಮ ಕಾಂಗ್ರೆಸ್ ಅದ. ಕಾಂಗ್ರೆಸ್ ಅಲ್ಲಿ ವಿರೋಧ ಮಾಡಿದ್ರೆ ಇಲ್ಲೇ BJP ಕಾಂಗ್ರೆಸ್ ವಿರೋಧ ಮಾಡ್ತಾ ಇರ್ತದೆ. ಈ ಒಂದು ಸ್ಟ್ರೈಕನ್ನು ಜನಾಕ್ರೋಶ ಹೊರಗೆ ಹಾಕ್ತಾಯಿದ್ದ. ಹೀಗಾಗಿ ಇಡೀ ಜನ ಈಗ ಎದ್ದು ನಿಲ್ಲುವಂಥದ್ದು ಮತ್ತು ಪ್ರತಿಕ್ಷಣ ವಿಚಾರ ಮಾಡುವಂಥ ಪ್ರಸಂಗ ಬಂದದ್ದು. ಇದೇ ರೀತಿ ಮುಂದುವರೆದ್ರೆ ಮುಂದೆ ಹೆಂಗೆ ಅಂತ, ಯಾಕಂದ್ರೆ ಪ್ರತಿ ತಿಂಗಳ ಪ್ರತಿ ವಾರದಿಂದ ವಾರಕ್ಕೆ ಬೆಲೆ ಏರ್ತಾ ಹೋದ್ರೆ ಮನುಷ್ಯ ಬದುಕೋದು ಹೆಂಗಪ್ಪ, ಏನು ಮಾಡೋದು ಅನ್ನುವಂಥದ್ದು ಇವತ್ತೆಲ್ಲರೂ ತಿಳಿತಿನ್ನುವಂಥ ವಿಷಯ ಆಗ್ಯದ. ಆ ದೃಷ್ಟಿ ಇಟ್ಕೊಂಡ ಇವತ್ತು ನಾವೆಲ್ಲ ಜನ ನಿಂತು ವಿಚಾರ ಮಾಡಬೇಕಾಗಿದೆ. ನಮಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಕಡಿಮೆ ರೇಟಿನ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅಥವಾ ಈ ಒಂದು LPG ಆಗಿರ್ಬೋದು, ಬೇಕಾದಂಥದ್ದು ಇವುಗಳು ಕಡಿಮೆ ರೇಟ್ ಸಿಗ್ತಾವೆ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಮೋಸ್ಟ್ ಪ್ರಾಬಲಿ ಈಗಾಗಲೇ ತಿಳಿದಿರುವಂಗೆ ಇವು ಯಾವ ದರನೂ ಒಳಗೆ ಬರೋದಿಲ್ಲ. ಆದರೆ ಇದರ ಹೆಚ್ಚಾಗೋದಿಲ್ಲ, ಕಡಿಮೆ ಆಗಲಿಕ್ಕಿಲ್ಲ. ಇದರಿಂದಾಗಿ ಜನ ಮಾತ್ರ ಹೊಟ್ಟೆ ಮತ್ತು ತಣ್ಣೀರು ಬಟ್ಟೆ ಹಾಕೊಂಡು ಮಕ್ಕಳಂಥ ದಿನಗಳು ಬರೋ ಈಗಾಗಲೇ ಬಂದವ, ಇನ್ನು ದೂರ ಇಲ್ಲ ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತು ಹೇಳಿದ್ದೀವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ನಮ್ಮಲ್ಲಿ ಏನೋ ಅದಾವಪ್ಪ, ಸಿಲಿಂಡರ್ ಅದಾವ, ಗ್ಯಾಸ್ ಅದಾವ ಅಂತೇಳಿ ಮೌನ ವಹಿಸ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ರೇಟ್ ಜಂಪ್ ಆಗುವು. ಅದಕ್ಕಾಗಿ ಜನ ಜಾಗೃತಿಗೊಳ್ಳೋದು ಈಗ ಅವಶ್ಯ ಅದ. ಏನು ಮಾಡಬೇಕು ಅನ್ನೋದನ್ನು ಹಿರಿಯರು ಕೂತ್ಕೊಂಡು ವಿಚಾರ ಮಾಡಿದ್ರೆ ಭಾಳ ಯೋಗ್ಯ ಅಂತೇಳಿ ನಾನು ಸಿಗಲ್ಲ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬನ್ನು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥದ ಸಿತಾರಾಮ್, ಇದು ಸತ್ಯದ ಕೈಗಾರರಿಗೆ ವಂದನೆಗಳು.